ಆ ಚೆನ್ಕೇಶ್ವನ್ ಬಿಡ್ಸಕ್ಕೆ ಕಷ್ಟ ಆಗ್ಲಿಲ್ವಾ ಜಾನ್ವಿ? ಇನ್ಸ್ಪೆಕ್ಟರ್ ಪರಿಚಯ ಇದ್ರಲ್ಲ ಅಜ್ಜಿ, ಅದಕ್ಕೆ ಕಷ್ಟ ಆಗಲಿಲ್ಲ. ಆ ಚೆನ್ಕೇಶವನ್ಗೆ ತನ್ನ ತಪ್ಪಿನ ಅರಿವಾದರೆ ಸಾಕು, ಇನ್ಮೇಲಾದರೂ ಒಳ್ಳೆ ರೀತಿಯಲ್ಲಿ ಬದುಕಲಿ. ಏನೋ ಎಲ್ಲರ ಜೀವನನೂ ಸರಿ ದಾರಿಯಲ್ಲಿ ಸಾಕ್ತಿದೆ. ಆದರೆ ನಮ್ಮ ಕಲಾ ಚಿಕ್ಕಮ್ಮನ ಜೀವನ ಸರಿ ಹೋಗ್ಲಿಲ್ಲಲ್ಲ ಅಜ್ಜಿ. ಅದಕ್ಕೇನು ಮಾಡಬೇಕು ಅಂತಿದೀಯಾ? ನಮ್ಮ ಕಲಾ ಚಿಕ್ಕಮ್ಮನ ಜೀವನನೂ ಎಲ್ಲರ ಥರ ಆಗ್ಬೇಕಂದ್ರೆ ಅದಕ್ಕಿರೋದು ಒಂದೇ ದಾರಿ. ಏನು? ಹರಿ ಚಿಕ್ಕಪ್ಪನ ಜೈಲಿಂದ ಬಿಡಿಸ್ಕೊಂಡು ಬಂದು ಅವರಿಬ್ರನ್ನು ಒಂದು ಮಾಡೋದು. ಹೌದು ಅಜ್ಜಿ, ಇದು ಒಂದು ದಾರಿ ಬಿಟ್ರೆ ಇನ್ನು ಯಾವ ದಾರಿನೂ ಇಲ್ಲ ಕಲಾ ಚಿಕ್ಕಮ್ಮನ ಜೀವನ ಸರಿ ಮಾಡೋಕ್ಕೆ. ಆದರೆ ಹರಿ ಎಂತ ರಾಕ್ಷಸ ಅಂತ ನಿನಗೊತ್ತಿಲ್ವಾ? ನಮ್ಮೋರು ಅನ್ನೋದನ್ನು ನೋಡದೆ ಯಾವ ಥರ ನಮ್ಮನ್ನೆಲ್ಲ ಬೀದಿ ಪಾಲ್ ಮಾಡಿದ್ದ. ಅಂಥವ್ನ ಜೊತೆಗೆ ಹೋಗಿ ಮತ್ತೆ ನಮ್ಮ ಕರ ಬದುಕಬೇಕಾ? ಆ ನರಕಕ್ಕಿಂತ ಅವಳು ಹೀಗೆ ಒಂಟಿಯಾಗಿರೋದೇ ವಾಸಿ. ಈಗ ಅವಳ ಮನಸ್ಥಿತಿ ಹೇಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅವಳು ಮತ್ತೆ ಅವನ ಜೊತೆಗೆ ಹೋಗಿ ವಾಸ ಮಾಡೋಕ್ಕೆ ಖಂಡಿತ ಇಷ್ಟಪಡಲ್ಲ. ರಾಕ್ಷಸ ಅವನು. ನೀವು ಹರಿ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಿದ್ದೀರಾ, ಆದರೆ ನಾನು ಕಲಾ ಚಿಕ್ಕಮ್ಮನ ಬಗ್ಗೆ. ಹರಿ ಚಿಕ್ಕಪ್ಪ ಎಂಥವ್ರು ಅನ್ನೋದಕ್ಕಿಂತ ಕಲಾ ಚಿಕ್ಕಮ್ಮ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ವಾ? ನೀನೇನೇ ಹೇಳು ಜಾನ್ವಿ, ಕಲಾ ಮತ್ತೆ ಅವನ ಹತ್ರ ಹೋಗಿ ಹಿಂಸೆ ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅವಳು ಒಂಟಿಯಾಗಿ ಬದುಕಿದ್ರೂ ಪರವಾಗಿಲ್ಲ, ಸಂತೋಷವಾಗಿದ್ರೆ ಸಾಕು. ಅಜ್ಜಿ, ನಾನು ಹೇಳ್ತಿರೋದು ಕಲಾ ಚಿಕ್ಕಮ್ಮ ಎಲ್ಲಿ ಹೋಗ್ತಿದ್ದಾರೆ, ಅದು ಯಾರು ನೋಡಬಾರ್ದು ಅನ್ನೋ ರೀತಿಲಿ. ಅಜ್ಜಿ, ಒಂದು ನಿಮಿಷ ಬಂದೆ. ಎಲ್ಲಿಗೆ ಹೊರಟೆ? ಒಂದು ನಿಮಿಷ ಅಜ್ಜಿ. ಕಲಾ ಚಿಕ್ಕಮ್ಮ, ಚಿಕ್ಕಮ್ಮ, ಎಲ್ಲಿಗೆ ಹೊರಟಿದ್ದೀರಾ? ನನ್ನ ಫ್ರೆಂಡ್ ಮನೆಗೆ. ಯಾವ ಫ್ರೆಂಡು? ಯಾಕೆ? ಹಾಗೆ ಕೇಳಿದೆ. ಸುರಭಿ ಅಂತ. ಅವ್ರ ಮನೆ ಇರೋದು ಜಯನಗರ್ 4th ಬ್ಲಾಕ್. ಇನ್ನೂ ಏನಾದರೂ ಕೇಳೋದಿದೆಯಾ? ಯಾಕೆ ಚಿಕ್ಕಮ್ಮ ಮಾತಲ್ಲಿ ಕಹಿ? ಮನಸ್ಸು ತುಂಬ ನೋವಿದ್ದಾಗ ಮಾತಲ್ಲಿ ಕಹಿ ಸಹಜ ಅಲ್ವಾ? ನಿಮ್ಮ ಮನಸ್ಸಿನ ನೋವಿಗೇನು ಕಾರಣ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?